ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಈ ಜುಲೈಯಲ್ಲಿ ಲಾಂಚ್ ಆಗುವಂಥ ಫೋನ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮಂತಲ್ಲಿ ತುಂಬ ಚೆನ್ನಾಗಿರೋ ಫೋನ್ಗಳು ಲಾಂಚ್ ಆಗ್ತಾ ಇದ್ದಾವೆ. 10,000ಲಿಂದ ಹಿಡ್ಕೊಂಡು ಲ್ಯಾಕ್ಸ್ ರೇಂಜಲ್ಲಿ ಕೂಡ ಈ ಫೋನ್ಗಳು ಲಾಂಚ್ ಆಗ್ತಾ ಇದ್ದಾವೆ ಈ ಮಂತಲ್ಲಿ. ಇದು ಒಂದು ಇಂಟ್ರೆಸ್ಟಿಂಗ್ ಮಂತ್ ಅಂತಲೇ ಹೇಳ್ಬೋದು. ಸ್ಮಾರ್ಟ್ಫೋನ್ಗೆ ಒಳ್ಳೆ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗ್ತಾ ಇದ್ದಾವೆ. ನೀವೇನಾದರೂ ಈ ಮಂತಲ್ಲಿ ಒಂದು ಒಳ್ಳೆ ಫೋನ್ ತೊಗೊಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರೋ ಫೋನ್ಗಳು ಮಂತಲ್ಲಿ ಲಾಂಚ್ ಆಗ್ತಾ ಇದ್ದಾವೆ. ಅದರ ಡೇಟ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಫಸ್ಟ್ ಬಂದುಬಿಟ್ಟು ಅಂಡರ್ 15K ಬರುವಂಥ ಸ್ಮಾರ್ಟ್ಫೋನ್ಗಳು. ಮೊದಲನೇ ಫೋನ್ ಬಂದುಬಿಟ್ಟು ರೆಡ್ಮಿ 13 5G. ಈ ಫೋನ್ ಇದೇ ತಿಂಗಳು 9ನೇ ತಾರೀಕಿಗೆ ಲಾಂಚ್ ಆಗುತ್ತೆ. ಇದರಲ್ಲಿ ಸೆಗ್ಮೆಂಟ್ ಫಸ್ಟ್ ಬಿಗ್ಗೆಸ್ಟ್ ಡಿಸ್ಪ್ಲೇ ಬರುತ್ತೆ, LCD ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಮತ್ತು 108 MP ಕ್ಯಾಮ್ರಾ ಬರುತ್ತೆ, 5000 mAh ಬ್ಯಾಟ್ರಿ, 33 ವಾಟ್ ಫಾಸ್ಟ್ ಚಾರ್ಜರ್ ಮತ್ತು 4 Gen 2 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ಬಂದುಬಿಟ್ಟು 12,000 ರೂಪಾಯಿ ರೇಂಜಲ್ಲಿ ಈ ಫೋನ್ ಲಾಂಚ್ ಆಗ್ಬೋದು. ಬಟ್ ಈ ಫೋನ್ ಏನಾದರೂ ಅದಕ್ಕಿಂತ ಜಾಸ್ತಿ ಪ್ರೈಸಿಗೆ ಲಾಂಚ್ ಆತಂದರೆ ವರ್ತ್ ಇಟ್ ಅಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಫೋನ್ ಬಗ್ಗೆ ಹೇಳೋದಾದರೆ ಬ್ಲೇಜ್ XS. ಇದು ಒಂದು ಇಂಡಿಯನ್ ಫೋನು ಮತ್ತು ಇದು ಅಂಡರ್ 15K ಲಾಂಚ್ ಆಗುತ್ತಂತೆ. ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದೇ ತಿಂಗಳು 10ನೇ ತಾರೀಕಿಗೆ ಈ ಫೋನ್ ಕೂಡ ಲಾಂಚ್ ಆಗುತ್ತೆ. ಇದರಲ್ಲಿ ಕರ್ವ್ AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಮತ್ತು ಡೈಮೆನ್ಸಿಟಿ 7050 ಪ್ರೊಸೆಸರ್. ಒಳ್ಳೆ ಗೇಮಿಂಗ್ ಕೂಡ ಆಗುತ್ತೆ ಈ ಫೋನಲ್ಲಿ ಮತ್ತು 64 MP ಕ್ಯಾಮ್ರಾ ಕೂಡ ಬರುತ್ತೆ. ಒಂದು ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ನೀವು ವೇಟ್ ಮಾಡ್ಬೋದು. ನೀವೇನಾದರೂ 15,000 ರೂಪಾಯಲ್ಲಿ ಒಂದು ಫೋನ್ ತೊಗೋಬೇಕಂತಿದ್ರೆ ಈ ಫೋನ್ ನೀವು ಖಂಡಿತ ತೊಗೋಬೋದು. ಫುಲ್ಲಿ ರೆಕಮೆಂಡೆಡ್ ಫೋನ್ ಆಗಿದೆ ಇದು. ನೆಕ್ಸ್ಟ್ ಮೂರನೇ ಫೋನ್ ಬಂದುಬಿಟ್ಟು G9 ಲೈಟ್. ಈ ಫೋನ್ ಕೂಡ 15ನೇ ತಾರೀಕಿಗೆ ಲಾಂಚ್ ಆಗಲಿದೆ ಇದೇ ತಿಂಗಳು. ಈ ಫೋನಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಬರುತ್ತೆ ಮತ್ತು HD+ ಡಿಸ್ಪ್ಲೇನ ಹೊಂದಿರುತ್ತೆ, 120 Hz ರಿಫ್ರೆಶ್ ರೇಟ್ ಮತ್ತು ಸೇಮ್ ವಿವೋ T3 ಲೈಟ್ ಇದೆಯಲ್ಲ ಅದರ ರೀಬ್ರ್ಯಾಂಡೆಡ್ ಆಗಿರುತ್ತೆ ಈ ಫೋನು. ನಿಮ್ಗೇನಾದರೂ ಒಳ್ಳೆ 10,000 ರೂಪಾಯಲ್ಲಿ ಒಳ್ಳೆ ಫೋನ್ ಬೇಕಾಗಿದ್ರೆ ಈ ಫೋನ್ಗೆ ನೀವು ವೇಟ್ ಮಾಡ್ಬೋದು. ಹಾಗೆ ನಿಮ್ಗೇನಾದರೂ ಬೆಸ್ಟ್ ಫೋನ್ ಅಂದರೆ 10K ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ನಾವು ವಿಡಿಯೋದ ಲಿಂಕ್ನ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಟೆಕ್ನೋದವ್ರ ಕಡೆಯಿಂದ ಸ್ಪಾರ್ಕ್ 20 Pro ಫೋನು. ಈ ಫೋನ್ ಕೂಡ ಇದೇ ತಿಂಗಳು ಲಾಂಚ್ ಆಗಲಿದೆ. ಮೋಸ್ಟ್ಲಿ 18ನೇ ತಾರೀಕಿಗೆ ಆಗ್ಬೋದು ಅನ್ಕೊಂತೀನಿ. ಇದರ ಫೀಚರ್ಸ್ ಬಂದ್ಬಿಟ್ಟು 108 MP ಮೇನ್ ಕ್ಯಾಮ್ರಾ ಮತ್ತು ಫುಲ್ HD+ ಡಿಸ್ಪ್ಲೇ ಮತ್ತು ಡೈಮೆನ್ಸಿಟಿ 6080 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ಒಂದು 12,000 ರೂಪಾಯಿ ಆಗ್ಬೋದು ಅನ್ಕೊಂತೀನಿ. ಇದಕ್ಕಿಂತ ಜಾಸ್ತಿ ಅಂತೂ ಆಗೋದಿಲ್ಲ, ಆದರೆ ಇದು ವರ್ತ್ ಇಟ್ ಅಲ್ಲ. ನೆಕ್ಸ್ಟ್ ಅಂಡರ್ 20,000 ಬಜೆಟಿಗೆ ಹೋಗೋದಾದ್ರೆ ಅದರಲ್ಲಿ ಮೊದಲನೇ ಫೋನು CMF Phone 1. ಈ ಫೋನ್ ಕೂಡ ಇದೇ ತಿಂಗಳು 8ನೇ ತಾರೀಕಿಗೆ ಲಾಂಚ್ ಆಗುತ್ತೆ. ಇದರಲ್ಲಿ AMOLED ಡಿಸ್ಪ್ಲೇ ಬರುತ್ತೆ, 120 Hz ರಿಫ್ರೆಶ್ ರೇಟ್ ಹಾಗೂ ಡೈಮೆನ್ಸಿಟಿ 7300 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದು ಒಂದು ಡೈಮೆನ್ಸಿಟಿ 7050 ಚಿಪ್ಸೆಟ್ನ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಅಂತಲೇ ಹೇಳ್ಬೋದು ಈ ಚಿಪ್ಸೆಟ್ನ. ಮತ್ತು 50 MP ಒಂದು ಸೋನಿ ಕ್ಯಾಮ್ರಾ ಬರುತ್ತಂತೆ. ಒಟ್ಟಾರೆ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಇದು 20,000 ರೂಪಾಯಿ ಒಳಗಡೆನೆ ಲಾಂಚ್ ಆಗುತ್ತೆ ವಿತೌಟ್ ಆಫರ್. ನೆಕ್ಸ್ಟ್ ಈ ಬಜೆಟಲ್ಲಿ ಏನು ಬಗ್ಗೆ ಹೇಳೋದಾದ್ರೆ Moto G85 ಫೋನು. ಇದು ಕೂಡ ಒಂದು ಒಳ್ಳೆ ಫೋನ್ ಆಗಿದೆ ಈ ಪ್ರೈಸ್ ರೇಂಜಲ್ಲಿ. ಇದರಲ್ಲಿ ಕೂಡ ಕರ್ವ್ AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಬರುತ್ತೆ. ಇದು ಒಂದು ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ನ ಅಪ್ಗ್ರೇಡೆಡ್ ವರ್ಷನ್. ಇದು ಯಾವುದೇ ಚೇಂಜಸ್ ಇಲ್ಲ ಮತ್ತು ಒಳ್ಳೆ ಕ್ಯಾಮ್ರಾ ಬರುತ್ತೆ ವಿತ್ ಲಿಥಿಯಾ 600 ಸೆನ್ಸರ್ ಒಂದಿಗೆ. ಒಳ್ಳೆ ಕ್ಯಾಮ್ರಾ ಫೋನ್ ಅಂತ ಹೇಳ್ಬೋದು ಪ್ರೈಸ್ ರೇಂಜಲ್ಲಿ. ನೀವು ಇದಕ್ಕೂ ಬೇಕಾದ್ರೂ ವೇಟ್ ಮಾಡಿ. ಈ ಫೋನ್ನ ಪ್ರೈಸ್ ಕೂಡ 20,000 ರೂಪಾಯಿ ಒಳಗಡೆನೆ ಲಾಂಚ್ ಆಗುತ್ತೆ. ರೇಂಜಲ್ಲಿ ಮೂರನೇ ಫೋನು ಸ್ಯಾಮ್ಸಂಗ್ ಅವ್ರ ಕಡೆಯಿಂದ Galaxy M35 ಫೋನ್ ಕೂಡ ಲಾಂಚ್ ಆಗುತ್ತೆ ಇದೇ ತಿಂಗಳು 17ನೇ ತಾರೀಕಿಗೆ. ಇದು ಕೂಡ 20,000 ರೂಪಾಯಿ ಒಳಗಡೆನೆ ಲಾಂಚ್ ಆಗ್ಬೋದು ಅಂತ ಅನ್ಕೊತಿದ್ದೀನಿ. ಇದರಲ್ಲಿ ಕೂಡ ಸೂಪರ್ AMOLED ಡಿಸ್ಪ್ಲೇ ಮತ್ತು Exynos 1380 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಒಳ್ಳೆ ಡೀಸೆಂಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಮತ್ತು ಒಳ್ಳೆ ಕ್ಯಾಮ್ರಾ, ಒಳ್ಳೆ ಡಿಸೈನ್ ಅಂತೂ ಹೊಂದಿರುತ್ತೆ. ಇದು ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ. ಸ್ಯಾಮ್ಸಂಗ್ ಅವ್ರ ಫೋನ್ ಅಂತ ಕೇಳ್ಬೇಕಾ, ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಇದಕ್ಕೂ ಬೇಕಾದ್ರೂ ನೀವು ವೇಟ್. ನೆಕ್ಸ್ಟ್ 30,000 ರೇಂಜಲ್ಲಿ ಲಾಂಚ್ ಆಗುತ್ತಾ ಇರೋಂಥ ಮೊದಲನೇ ಫೋನ್ ಬಂದುಬಿಟ್ಟು OnePlus Nord 4 ಫೋನು. ಈ ಫೋನ್ ಇದೇ ತಿಂಗಳು 16ನೇ ತಾರೀಕಿಗೆ ಲಾಂಚ್ ಆಗುತ್ತೆ. ಇದರಲ್ಲೂ ಕೂಡ 1.5K AMOLED ಡಿಸ್ಪ್ಲೇ ಮತ್ತು 7+ Gen 3 ಪ್ರೊಸೆಸರು. ಒಳ್ಳೆಯ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ ಮತ್ತು ಒಳ್ಳೆ ಕ್ಯಾಮ್ರಾ ಒಂದಿಗೆ ಬರುತ್ತೆ. ನೀವು ಇದಕ್ಕೂ ಕೂಡ ವೇಟ್ ಮಾಡ್ಬೋದು. ಈ ಫೋನ್ನ ಪ್ರೈಸ್ 32,000 ರೂಪಾಯಿ
ಒಳಗಡೆ ಬರ್ಬೋದು. ಮತ್ತು ಈ ಪ್ರೈಸ್ ರೇಂಜಲ್ಲಿ ಬರುವಂಥ ಸೆಕೆಂಡ್ ಫೋನ್ ಬಗ್ಗೆ ಹೇಳೋದಾದರೆ ರಿಯಲ್ಮಿ 13 Pro ಸೀರೀಸು ಇದೇ ತಿಂಗಳು ಲಾಂಚ್ ಆಗುತ್ತೆ. ಈ ತಿಂಗಳು ಲಾಂಚ್ ಆಗಿರಲ್ಲ ಅಂದರೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಅಂತೂ ಲಾಂಚ್ ಆಗೇ ಆಗುತ್ತೆ. ಅದರಲ್ಲಿ 2 ಫೋನ್ಗಳು ಲಾಂಚ್ ಆಗವೆ, ರಿಯಲ್ಮಿ 13 Pro ಮತ್ತು 13 Pro Plus. ಈ 13 Pro Plus 30,000 ಒಳಗಡೆ ಲಾಂಚ್ ಆಗುತ್ತೆ ಮತ್ತು 13 Proನು 25,000 ಒಳಗಡೆ ಲಾಂಚ್ ಆಗುತ್ತೆ. 13 Proದಲ್ಲಿ ನಿಮಗೆ Dimensity 7300 ಪ್ರೊಸೆಸರ್ ಒಂದಿಗೆ ಬರುತ್ತೆ ಮತ್ತು 13 Pro Plus 7S Gen 3 ಪ್ರೊಸೆಸರ್ ಒಂದಿಗೆ ಹೊಸ ಪ್ರೊಸೆಸರ್ ಒಂದಿಗೆ ಬರುತ್ತೆ ಮತ್ತು ಆಮ್ಲೆಟ್ ಡಿಸ್ಪ್ಲೇ ಒಳ್ಳೆ ಕ್ಯಾಮ್ರಾ ಕೂಡ ಹೊಂದಿರ್ತವೆ ಈ ಫೋನು. ನೀವು ಬೇಕಾದ್ರೆ ಇದಕ್ಕೂ ಕೂಡ ವೇಟ್ ಮಾಡ್ಬೋದು. ನೆಕ್ಸ್ಟ್ ಈ ಪ್ರೈಸ್ ಅಂದರೆ ಥರ್ಡ್ ಫೋನ್ ಬಗ್ಗೆ ಹೇಳೋದಾದರೆ ಓಪೋ ರೆನೋ 12 ಸೀರೀಸ್ ಕೂಡ ಇದೇ ತಿಂಗಳು ಲಾಂಚ್ ಆಗಲಿದೆ. ಈ 2 ಫೋನ್ಗಳು ಲಾಂಚ್ ಆಗ್ತವೆ. ಅದರ ಸ್ಪೆಸಿಫಿಕೇಷನ್ನ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ, ಲಾಂಚ್ ಆದಮೇಲೆ ನೋಡಬೇಕು. ಬಟ್ ಇವು ಕೂಡ ಒಂದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರ್ತವೆ. ರೆನೋ ಸೀರೀಸ್ ಓಪೋದಲ್ಲಿ ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ಫೋನ್ಗಳಾಗಿರ್ತವೆ, ಬಟ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಇದರಲ್ಲಿ AI ಫೀಚರ್ಸ್ ಕೂಡ ಬರ್ತವೆ ಅಂತೆ, ತುಂಬ ಜಾಸ್ತಿ AI ಫೀಚರ್ಸ್ಗಳನ್ನ ತೊಗೊಂಬಂದಿದ್ದಾರೆ ಓಪೋದವರು ರೆನೋ ಸೀರೀಸ್. ಈ ಫೋನ್ಗಳಿಗೆ ಕೂಡ ನೀವು ವೇಟ್ ಮಾಡ್ಬೋದು. ನೆಕ್ಸ್ಟ್ ಈ 40-50 ರೇಂಜಲ್ಲಿ ನೋಡೋದಾದರೆ ಅದರಲ್ಲಿ ಮೊದಲನೇ ಫೋನು ಹಾನರ್ 200 ಫೋನ್ ಕೂಡ ಇದೇ ಮಂತ್ ಲಾಂಚ್ ಆಗುತ್ತೆ. ಈ ಫೋನ್ನ ಕರ್ವ್ ಆಮ್ಲೆಟ್ ಡಿಸ್ಪ್ಲೇ ಇರುತ್ತೆ, ಒಳ್ಳೆ ಕ್ಯಾಮ್ರಾ ಫೋನ್ ಆಗಿರುತ್ತೆ. ಇದು ಕೂಡ ಇದರ ಪ್ರೈಸ್ ಓವರ್ ಪ್ರೈಸಲ್ಲೇ ಹಾನರ್ ಅವರು ಯಾವಾಗಲೂ ಲಾಂಚ್ ಮಾಡೋದು, ಇದ್ರದ್ದು ಕೂಡ ಸೇಮ್ ಅನ್ಕೊತೀನಿ. ಮತ್ತು ಸ್ಯಾಮ್ಸಂಗ್ ಅವರ ಫೋಲ್ಡ್ ಸೀರೀಸ್ ಕೂಡ ಲಾಂಚ್ ಆಗುತ್ತೆ ಇದೇ ತಿಂಗಳು 10ನೇ ತಾರೀಕಿಗೆ. ಇವು ಕೂಡ ಒಂದು ಒಳ್ಳೆ ಫೋನ್ಗಳಾಗಿರ್ತವೆ. 8+ Gen 3 ಪ್ರೊಸೆಸರ್ ಒಂದಿಗೆ ಬರ್ತವೆ, ಒಳ್ಳೆ ಫೋನ್ಗಳು ಅಂತಲೇ ಹೇಳ್ಬೋದು. ಗ್ಯಾಲಕ್ಸಿ AI ಫೀಚರ್ಸ್ನ ತೊಗೊಂಬಂದಿರ್ತವೆ. ಒಟ್ಟಾರೆ ಈ ತಿಂಗಳಲ್ಲಿ ಲಾಂಚ್ ಆಗಿರುವಂಥ ಈ 12 ಫೋನ್ಗಳನ್ನ ನಿಮಗೆ ತಿಳಿಸಿದ್ದೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟವಾದ ಫೋನ್ನ ಈಗಲೇ ತೊಗೊಳಕ್ಕೆ ಹೋಗಬೇಡಿ. ನನಗನ್ಸಿದ ಮಟ್ಟಿಗೆ ನೀವು ಬಿಗ್ ಬಿಲಿಯನ್ ಡೇಸ್ ಸೇಲ್ ತನಕ ವೇಟ್ ಮಾಡಿ, ಒಳ್ಳೆ ಆಫರೊಂದಿಗೆ ಸಿಗ್ತವೆ ಇವೆಲ್ಲ ಫೋನ್ಗಳು. ಅದಕ್ಕೆ ಈಗ ಬೇಗ ಲಾಂಚ್ ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ನವರು ಕೂಡ. ನೋಡಿ, ನಿಮ್ಗೇನಾದರೂ ಅನಿವಾರ್ಯತೆ ಇದ್ದರೆ ಈ ಫೋನ್ಗಳನ್ನ ನೀವು ತೊಗೋಬೋದು. ಹಾಗೆ ಕಮೆಂಟಲ್ಲಿ ತಿಳಿಸಿ ನೀವು ಈ ಇಷ್ಟು ಫೋನಲ್ಲಿ ನಿಮಗೆ ಯಾವ ಫೋನ್ ಇಷ್ಟ ಆಯಿತು ಅಂತ, ಮತ್ತು ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.